ಆನ್ ಇದೆಯಾ? ಹಾಂ ಇದೆ. ಸರಿ, ನಿಮ್ಮ ಸಂಘದಿಂದ ಏನು ಮಾಡ್ತೀರಾ? ಯಾರು ಮಾತಾಡ್ತಿದ್ದಾರೆ? ಇದು ಎಲ್ಲಿಂದ ಇದು ನಿಮ್ದು ಯಾವ ಆಮೇಲೆ ಹೇಳೋದಣ್ಣ. ಅವ್ರದ್ದು ಇಲ್ಲಿ ನೋಡಿ, ವಾಜಪೇಯಿ ಅಭಿಮಾನಿ ಬಳಗದಿಂದ. ಹೇಳಿ ಹೇಳಿ. ಹಾಂ, ನಾವು 5:30ರಿಂದ ಲಘು ಉಪಹಾರವನ್ನು ಹಮ್ಮಿಕೊಂಡಿದ್ದೇವೆ. ಬರುವ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ವಾಜಪೇಯಿ ಅಭಿಮಾನಿ ಬಳಗ ಸಂಘದಿಂದ ಮಾರ್ಕೆಟ್ ರಸ್ತೆ ಸಾಗರ ಇವರಿಂದ ಬರುವ ಭಕ್ತಾದಿಗಳು ಸುಮಾರು ಹಳ್ಳಿಗಳಿಂದ ಎಲ್ಲ ಜನ ಬರ್ತಾರೆ. ಅವರಿಗೆ ಲಘು ಉಪಹಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸತತ ಮಕ್ಕಳು, ದೊಡ್ಡವರು, ಸಣ್ಣ ಮಕ್ಕಳು, ಆಮೇಲೆ ಹೆಣ್ಮಕ್ಳು ಎಲ್ಲರೂ ಬರ್ತಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಂತಂಗೆ ನಾವು ಟೊಮಾಟೊ ಬಾತು ಮತ್ತು ಕೇಸರಿ ಬಾತನ್ನು ಅನಿಸ್ತಾ ಇದ್ದೀವಿ. ಆದರೆ ಎಲ್ಲರಿಗೂ ಒಳ್ಳೇದಾಗಲಿ, ಗಣಪತಿ ಎಲ್ರಿಗೂ ಆಶೀರ್ವಾದ ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ 14 ವರ್ಷದಿಂದ ನಾವು ನೀರಿಂದ ಕೊಡ್ತಾ ಬರ್ತಾ ಇದ್ದು. ನೀರಿಂದ ಬಂದು ಈಗ ಗಣಪತಿ ನಮಗೆ ಅನ್ನ ಸೇವೆ ಮಾಡೋ, ಅನ್ನ ಕೊಡಂಗೆ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಅವ್ರದ್ದು ದಯೆ, ಅವ್ರ ದಯೆಯಿಂದ ನಾವು ನಡೀತಾ ಇರೋದಷ್ಟೇ. ಮುಂದೂ ಕೂಡ ಹೀಗೆ ನಡೀಲಿ ಅಂತ ನಡೀತೀವಿ. ದೇವರು ಎಲ್ಲಿ ತನಕ ಆಶೀರ್ವಾದ ಕೊಡ್ತಾನೆ ಅಲ್ಲಿ ತನಕ ನಾವು ನಡೆಸ್ತೀವಿ. ಅವ್ರು ಈ ಕಡೆ ಬರಲ್ಲ ಅಣ್ಣ, ಎಲ್ಲ ನೋಡ್ರಿ. ಗೌರವ ಅಧ್ಯಕ್ಷರು ಜೈ ಭುವನೇಶ್ವರಿ ಗಣಪತಿ ಸಂಘದ ಸತೀಶ್ ಮಗವೀರವರೇ, ಈ ದಿನದ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಸ್ವಲ್ಪ ಮಾಹಿತಿ ಅಂತ ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. 32ನೇ ವರ್ಷದ ಜೈ ಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥ ಮಹಾಗಣಪತಿಯ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಈ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಸುಮಾರು ಜನಸಾಗರದ ನಡುವೆ ರಾಜಬೀದಿಯಲ್ಲಿ ವೈಭವದ ಮೆರವಣಿಗೆ, ಜಾನಪದ ಕಲಾ ತಂಡಗಳು ಮತ್ತು ಅದ್ದೂರಿ ಸಿಡಿಮದ್ದಿನ ಕಾರ್ಯಕ್ರಮದೊಂದಿಗೆ ಸಾರ್ವಜನಿಕರ ಸಹಕಾರ, ಭಕ್ತಾದಿಗಳ ಸಹಕಾರದಿಂದ ಇದನ್ನು ಮಾಡ್ತಾ ಇದ್ದೇವೆ. 32ನೇ ವರ್ಷದ ಗಣೇಶೋತ್ಸವ ಸುಮಾರು 11 ದಿನಗಳಿಂದ ನಾವು ಪೂಜೆ ಪುನಸ್ಕಾರಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಪೂರೈಸಿ ಇವತ್ತು ವಿಸರ್ಜನೆಯನ್ನು ಮಾಡ್ತಾ ಇದ್ದೇವೆ. ರಾಜಬೀದಿಯಲ್ಲಿ ವಿಶೇಷವಾಗಿ ವಾಜಪೇಯಿ ಅಭಿಮಾನಿ ಬಳಗದವರು ಮತ್ತು ಸಿದ್ಧಗಂಗಾ ಅಭಿಮಾನಿ ಬಳಗದವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 14 ವರ್ಷಗಳಿಂದ ವಿಶೇಷವಾದ ಲಘು ಉಪಹಾರದ ವ್ಯವಸ್ಥೆಯನ್ನು 14 ವರ್ಷಗಳಿಂದ ಲಘು ಉಪಹಾರದ ವ್ಯವಸ್ಥೆಯನ್ನು ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗೋ ದೃಷ್ಟಿಯಿಂದ ಮೆರವಣಿಗೆಯಲ್ಲಿ ಯಾವುದೇ ಅಂಗಡಿಗಳಿರೋದಿಲ್ಲ, ಅಕ್ಕಪಕ್ಕದಲ್ಲಿ ಯಾವುದೇ ಖಾದ್ಯಗಳು ಸಿಗದೇ ಇರೋ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ವಾಜಪೇಯಿ ಅಭಿಮಾನಿ ಬಳಗ ಮತ್ತು ಸಿದ್ಧಗಂಗಾ ಅಭಿಮಾನಿ ಬಳಗದವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಜೈ ಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಅರ್ಪಣೆ ಮಾಡೋರ ಜೊತೆಗೆ ನಮ್ಮ ಈ ಒಂದು ಮೆರವಣಿಗೆ ಇವತ್ತು ಈಗಾಗಲೇ ರಥ ರೆಡಿ ಆಗ್ತಾ ಇದೆ. 4 ಗಂಟೆಗೆ ಇಲ್ಲಿಂದ ಹೊರಟು ನಾವು ನೇರವಾಗಿ ರಾಜಬೀದಿಯಲ್ಲಿ ಎಸ್ಎನಗರ ಸರ್ಕಲ್ ಮತ್ತು ಅಶೋಕ ವೃತ್ತದಿಂದ ಸಾಗರ ಹೋಟ್ಲೆ ಸರ್ಕಲ್ ಹಾಗೂ ಮಾರಿಕಾಂಬಾ ರಸ್ತೆಯಿಂದ ನೇರವಾಗಿ ಗಣಪತಿ ಕೆರೆಯಲ್ಲಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು, ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮಗೆ ಅತಿ ಹೆಚ್ಚಿನ ಸಹಕಾರವನ್ನು, ತನು ಮನ ಧನ ಸಹಕಾರವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಒಂದು ಮಾಹಿತಿ, ನಾನು ಸುಮಾರು ಗಣಪತಿಯಲ್ಲಿ ಎಲ್ಲದರಲ್ಲೂ ಹೋಗಿದ್ದೀನಿ, ಬಟ್ ಸ್ವಲ್ಪ ನೀರಿನ ಕೊರತೆ ಆಗಿದೆ ಸರ್. ಈ ಸತಿ ನೀವು ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಿ, ಕುಡಿಯೋ ನೀರಿಗೆ? ನಾವು ಈ ಬಾರಿ ನೀರಲ್ಲ, ಹಲವಾರು ಭಕ್ತಾದಿಗಳು ಒಂದೊಂದು ಭಾಗದಲ್ಲಿ ಜ್ಯೂಸ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಜೊತೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಸುಮಾರು 4-5 ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಎಸ್ಎನಗರ ಸರ್ಕಲ್ ಮತ್ತು ಬೇರೆ ಬೇರೆ ಸರ್ಕಲ್ಗಳಲ್ಲಿ ಸಿಡಿಮದ್ದಿನ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ನೀರಿನ ಕೊರತೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ಕಡೆನೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆನ್ ಇದೆಯಾ? ಹಾಂ ಇದೆ. ಸರಿ, ನಿಮ್ಮ ಸಂಘದಿಂದ ಏನು ಮಾಡ್ತೀರಾ? ಯಾರು ಮಾತಾಡ್ತಿದ್ದಾರೆ? ಇದು ಎಲ್ಲಿಂದ ಇದು ನಿಮ್ದು ಯಾವ? ಆಮೇಲೆ ಹೇಳೋದಣ್ಣ. ಅವ್ರದ್ದು ಇಲ್ಲಿ ನೋಡಿ, ವಾಜಪೇಯಿ ಅಭಿಮಾನಿ ಬಳಗದಿಂದ. ಹೇಳಿ ಹೇಳಿ.
ನಾವು 5:30ಯಿಂದ ಲಘು ಉಪಹಾರವನ್ನು ಹಮ್ಮಿಕೊಂಡಿದ್ದೇವೆ. ಬರುವ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ವಾಜಪೇಯಿ ಅಭಿಮಾನಿ ಬಳಗ ಸಂಘದಿಂದ ಮಾರ್ಕೆಟ್ ರಸ್ತೆ ಸಾಗರ ಇವರಿಂದ ಬರುವ ಭಕ್ತಾದಿಗಳು ಸುಮಾರು ಹಳ್ಳಿಗಳಿಂದ ಎಲ್ಲ ಜನ ಬರ್ತಾರೆ. ಅವರಿಗೆ ಲಘು ಉಪಹಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸತತ ಮಕ್ಕಳು, ದೊಡ್ಡವರು, ಸಣ್ಣ ಮಕ್ಕಳು, ಆಮೇಲೆ ಹೆಣ್ಮಕ್ಳು ಎಲ್ಲರೂ ಬರ್ತಿದ್ದಾರೆ. ಎಲ್ಲರಿಗೂ ಅನುಕೂಲ ಆಗಂತಂಗೆ ನಾವು ಟೊಮಾಟೊ ಬಾತು ಮತ್ತು ಕೇಸರಿ ಬಾತನ್ನು ಅನಿಸ್ತಾ ಇದ್ದೀವಿ. ಆದರೆ ಎಲ್ಲರಿಗೂ ಒಳ್ಳೇದಾಗಲಿ, ಗಣಪತಿ ಎಲ್ರಿಗೂ ಆಶೀರ್ವಾದ ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ 14 ವರ್ಷದಿಂದ ನಾವು ನೀರಿಂದ ಕೊಡ್ತಾ ಬರ್ತಾ ಇದ್ದು, ನೀರಿಂದ ಬಂದು ಈಗ ಗಣಪತಿ ನಮಗೆ ಅನ್ನ ಸೇವೆ ಮಾಡೋ ಅನ್ನ ಕೊಡಂಗೆ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಅವ್ರದ್ದು ದಯೆ, ಅವ್ರ ದಯೆಯಿಂದ ನಾವು ನಡೀತಾ ಇರೋದಷ್ಟೇ. ಮುಂದೂ ಕೂಡ ಹೀಗೆ ನಡೀತೀವಿ. ದೇವ್ರು ಎಲ್ಲಿ ತನಕ ಆಶೀರ್ವಾದ ಕೊಡ್ತಾನೆ ಅಲ್ಲಿ ತನಕ ನಾವು ನಡೆಸ್ತೀವಿ. ಧನ್ಯವಾದ.